ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದಾರೆ. ಸೊ ಯಾರೆಲ್ಲ ನಮ್ಮ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ, ಗೌರ್ಮೆಂಟ್ ಜಾಬ್ಗೋಸ್ಕರ ಹುಡುಕ್ತಾ ಇದ್ದೀರಾ, ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕರೆದಿರುವಂತದ್ದು, ಓಕೆನಾ. ಸೊ ಈ ಒಂದು ಹುದ್ದೆ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಏನು ಏಜೆನ್ಸಿಗಳಿದಾವೆ, ರಾ ಸ್ಪೈ ಏಜೆನ್ಸಿಗಳು, ಆ ಒಂದು ಏಜೆನ್ಸಿ ಆದ ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಕೂಡ ಕರೆದಿದ್ದಾರೆ ಈ ಒಂದು ಪೋಸ್ಟ್ ನ, ಓಕೆನಾ. ಸೊ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡುವುದು, ಎಷ್ಟು ಪೋಸ್ಟ್ ಇದಾವೆ, ಏನೆಲ್ಲ ಕ್ವಾಲಿಫಿಕೇಶನ್ ಆಗಿರಬೇಕು, ಮತ್ತೆ ಯಾವತ್ತು ಲಾಸ್ಟ್ ಡೇಟು, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬಹುದು. ಅಲ್ಲಿ ಕೂಡ ನೀವು ಲೇಟೆಸ್ಟ್ ಅಪ್ಡೇಟ್ ನ ತಗೋಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಇಲ್ಲ ಅಂದ್ರೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ನೀವು ಅದ್ರ ಮೂಲಕ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ನೋಡಿ, ಇಂಟೆಲಿಜೆನ್ಸ್ ಬ್ಯೂರೋ ಇಂದ MTS ಹುದ್ದೆಗೆ ಕರೆದಿದ್ದಾರೆ. ಸೊ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗೆ ಕರೆದಿದ್ದಾರೆ ಸ್ನೇಹಿತರೆ. 362 ಹುದ್ದೆಗಳಿದಾವೆ. ಸೊ ಸ್ಯಾಲರಿ, ಎಲಿಜಿಬಿಲಿಟಿ ಮತ್ತು ಲಾಸ್ಟ್ ಡೇಟ್ ಯಾವಾಗ ಏನು ಅನ್ನೋದನ್ನ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ, ಓಕೆನಾ. ಸೊ MTS ಅಂತ ಹೇಳಿದ ತಕ್ಷಣ ಇದು 10th ಪೋಸ್ಟ್ ಆಗಿರುತ್ತೆ ಸ್ನೇಹಿತರೆ. 10th ಯಾರ್ಯಾರು ಪಾಸ್ ಆಗಿದ್ರೆ ಆ ಒಂದು ಅಭ್ಯರ್ಥಿಗಳು ಅಪ್ಲಿಕೇಶನ್ ನ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆ. ಸೊ ನೋಡಿ, 10ನೇ ತರಗತಿ ಮಾಡಿರುವಂತಹ ಅಭ್ಯರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕೆಲಸ ಹುಡುಕ್ತಾ ಇದ್ರೆ ಈ ಒಂದು ಪೋಸ್ಟ್ ನಿಮ್ಗೋಸ್ಕರ ಸ್ನೇಹಿತರೆ. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್, ಇಂಟೆಲಿಜೆನ್ಸ್ ಬ್ಯೂರೋ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಏನು ಸ್ಯಾಲರಿ ಅಂತ ಹೇಳೋದಾದ್ರೆ 18,000 ರೂಪಾಯಿಂದ ಹಿಡಿದು 56,900 ರೂಪಾಯಿವರೆಗೂ ಪೇ ಲೆವೆಲ್ 1 ಆಗಿರುತ್ತೆ, ಓಕೆನಾ. ಸೊ 10th ಮೇಲೆ ಕರೆದಿರೋಂಥದ್ದು. 18ರಿಂದ 25 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಸೊ ಇನ್ನು ಲಾಸ್ಟ್ ಡೇಟ್ ಬಂದು 14 ಡಿಸೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನೋಡಿ, ವೇಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ನಮ್ಮ ಡೆಲ್ಲಿ IB ಹೆಡ್ ಕ್ವಾರ್ಟರ್ಸ್ ಅಲ್ಲಿ 108 ವೇಕೆನ್ಸಿ ಇದಾವೆ. ಮುಂಬೈಯಲ್ಲಿ 22, ಚೆನ್ನೈಯಲ್ಲಿ 10, ಇತಿಯಾನಗರ್ ಅಲ್ಲಿ 25, ಲಕ್ನೋ ಅಲ್ಲಿ 12, ತ್ರಿವೆಂಡ್ರಮ್ ಅಲ್ಲಿ 13, ವಾರಾಣಸಿಯಲ್ಲಿ 10, ಅಹಮದಾಬಾದ್ ಅಲ್ಲಿ 10, ಬೆಂಗಳೂರಲ್ಲಿ 6, ಸೊ ಕೋಲ್ಕತ್ತಾ 6, ಹೈದರಾಬಾದ್ 8, ಲೇ 8, ಪಾಟ್ನಾ 8, ಈ ರೀತಿ ಹಲವಾರು ವೇಕೆನ್ಸಿಗಳನ್ನ ಕರೆದಿದ್ದಾರೆ. 362 ವೇಕೆನ್ಸಿಗಳಿದಾವೆ ಆಲ್ ಓವರ್ ಇಂಡಿಯಾದಲ್ಲಿ ಸಿದ್ರೆ. ಸೊ ನಿಮ್ಗೆ ಯಾವ ಸ್ಟೇಟ್ ಬೇಕೋ ಆ ಒಂದು ಸ್ಟೇಟ್ ಅನ್ನು ನೀವು ಚೂಸ್ ಮಾಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ಈಗಾಗಲೇ ಹೇಳಿದಾಗೆ ಇಂಡಿಯನ್ ಸಿಟಿಸನ್ ಆಗಿರಬೇಕು, 10th ಪಾಸ್ ಆಗಿರ್ಬೇಕಾಗಿರುತ್ತೆ, ಡೊಮೆನ್ಸಿಯಲ್ ಸರ್ಟಿಫಿಕೇಟ್ ಸ್ಟೇಟ್ ತಗೊಂಡಿರ್ಬೇಕಾಗಿರುತ್ತೆ, ಓಕೆನಾ. ವೇರ್ ದ ಪೋಸ್ಟ್ ಇಸ್ ಲೊಕೇಟೆಡ್. ಅದಂತರ ಏಜ್ ಲಿಮಿಟ್ ಬಂದು 18ರಿಂದ 25 ವರ್ಷದವರೆಗೂ ಏಜ್ ಲಿಮಿಟ್ ಇರಬೇಕಾಗಿರುತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ಸ್ ನೋಡೋದಾದ್ರೆ OBCಗೆ 3 ವರ್ಷ ಇದೆ, SC/STಗೆ 5 ವರ್ಷ, PWDಗೆ 10ರಿಂದ 15 ವರ್ಷದವರೆಗೂ ಇದೆ, ಡಿಪೆಂಡಿಂಗ್ ಆನ್ ದ ಕ್ಯಾಟಗರಿ ಇರುತ್ತೆ ಅವ್ರದ್ದು. ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಅವರು ಅಪ್ ಟು 40 ಇಯರ್ಸ್ ವರ್ಗು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ವಿತ್ 3 ಇಯರ್ಸ್ ಕಂಟಿನ್ಯೂಸ್ ಸರ್ವಿಸ್ ಇರಬೇಕಾಗಿರುತ್ತೆ. ಮತ್ತು ವಿಡೋ ಮತ್ತು ಡೈವರ್ಸ್ ವುಮೆನ್ಸ್ ಆಗಿದ್ರೆ 35ರಿಂದ 40 ವರ್ಷದವರೆಗೂ ಇದೆ, ಮತ್ತೆ ಎಕ್ಸ್ ಮೆನ್ಸ್ ಕೂಡ 3 ಇಯರ್ಸ್ ಎಕ್ಸ್ಟ್ರಾ ಸಿಗುತ್ತೆ ಸದ್ರೆ, ಓಕೆನಾ. ಸೊ ಈ ರೀತಿ ಇದೆ. ಮತ್ತು ನೋಡೋದಾದ್ರೆ ಪೇ ಲೆವೆಲ್ ಈಗಾಗಲೇ ಹೇಳಿದಾಗೆ 18,000ದಿಂದ 56,000 ರೂಪಾಯಿ ಅಂತ ಇದೆ. ಸೊ ಇದು ಬರೀ ನಿಮ್ಗೆ ಬೇಸಿಕ್ ಆಗಿರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಸ್ಪೆಷಲ್ ಸೆಕ್ಯೂರಿಟಿ ಅಲಯನ್ಸ್ ಅಂತ ಕೊಡ್ತಾರೆ, ಹಾಲಿಡೇ ಕಂಪೋಸಿಷನ್ಸ್ ಕೊಡ್ತಾರೆ, HRA ಕೊಡ್ತಾರೆ, TA ಕೊಡ್ತಾರೆ, DA ಕೊಡ್ತಾರೆ, ಮತ್ತು ಮೆಡಿಕಲ್ ಅಲಯನ್ಸ್ ಕೊಡ್ತಾರೆ. ಇದಿಷ್ಟು ಸೇರಿ ನಿಮ್ಗೆ ಟೋಟಲ್ ಆಗಿ ನಿಮ್ಗೆ ಸ್ಯಾಲರಿ ಕೈಗೆ ಬರೋದು 30,000ವರೆಗೂ ಸ್ಯಾಲರಿ ಬರುತ್ತೆ ಸಿದ್ರೆ, ಓಕೆನಾ. ಸೊ ಇದಾದ ನಂತರ ಯಾವ ರೀತಿ ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳಿದ್ರೆ, ಇದಕ್ಕೆ ಫಸ್ಟ್ 2 ಎಕ್ಸಾಮ್ ಇರುತ್ತೆ. ಸೊ 2 ಎಕ್ಸಾಮ್ ಅಲ್ಲಿ ಫಸ್ಟ್ ಅಬ್ಜೆಕ್ಟಿವ್ ಎಕ್ಸಾಮ್ ಆಗಿರುತ್ತೆ. ಇದು 100 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ನೆಗೆಟಿವ್ ಮಾರ್ಕಿಂಗು 4 ರಾಂಗ್ ಆಯ್ತು ಅಂದ್ರೆ 1 ಮಾರ್ಕ್ಸ್ ಕಟ್ ಆಗೋ ತರ ಇರುತ್ತೆ, ಓಕೆನಾ. ಸೊ ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ರೀಸನಿಂಗ್ ಮತ್ತು ಇಂಗ್ಲಿಷ್ ಇದಿಷ್ಟು ನೀವು ಓದ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಸೆಕೆಂಡ್ ಎಕ್ಸಾಮ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಇರುತ್ತೆ. ಇದು 1 ಅವರ್ ಇರುತ್ತೆ, 50 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ ಇದಕ್ಕೆ. ಮತ್ತು ಪ್ಯಾರಾಗ್ರಾಫ್ ರೈಟಿಂಗ್ ಇರುತ್ತೆ, ಇಂಗ್ಲಿಷ್ ಕಂಪ್ರಿಹೆನ್ಸಿವ್, ವೊಕ್ಯಾಬ್ಯುಲರಿ ಮತ್ತು ಗ್ರಾಮರ್ ಇರುತ್ತೆ ಸ್ನೇಹಿತರೆ, ಓಕೆನಾ. ಇನ್ನು ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ನಿಮ್ಗೆ ಟೈರ್ 1 ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ ಫಸ್ಟ್. ಅದನ್ನ ಕ್ಲಿಯರ್ ಮಾಡಿದಂತಹ ಅಭ್ಯರ್ಥಿಗಳು ಕಟ್ ಆಫ್ ಮುಖಾಂತರ ಯಾರೆಲ್ಲ ಪಾಸ್ ಆಗಿರ್ತೀರೋ ಆ ಒಂದು ಅಭ್ಯರ್ಥಿಗಳನ್ನ ಟೈರ್ 2ಗೆ ಕಳಿಸ್ತಾರೆ. ಟೈರ್ 2 ಅಲ್ಲಿ ಪಾಸ್ ಆದ್ರೆ ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಬರ್ತೀರಾ ಸಿದ್ರೆ, ಓಕೆನಾ. ಸೊ ಈ ರೀತಿ ಇದೆ. ಮತ್ತು ಅಪ್ಲಿಕೇಶನ್ ಫೀ ನೋಡೋದಾದ್ರೆ ಇದು ನೀವು ಆನ್ಲೈನ್ ಮುಖಾಂತರನೇ ಪೇ ಮಾಡ್ಬೇಕಾಗಿರುತ್ತೆ, ಓಕೆನಾ. ಸೊ SBI ಚಾಲನ್ನು, ನೆಟ್ ಬ್ಯಾಂಕಿಂಗು, UPI, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಇದ್ರ ಮುಖಾಂತರ ನೀವು ಪೇ ಮಾಡ್ಬೇಕಾಗಿರುತ್ತೆ, ಓಕೆನಾ. ಸೊ ಇಂಟೆಲಿಜೆನ್ಸ್ ಬ್ಯೂರೋ ವೆಬ್ಸೈಟ್ ಗೆ ನೀವು ಪೇ ಮಾಡೋದು. ಯಾವುದೇ ರೀತಿಯ ಕೈಗೆ ಕೊಡುವಂತಹ
ಕಾಸನ್ನ ಕಟ್ಟೋ ಹಾಗಿಲ್ಲ. ಓಕೆನಾ, ಯಾವ್ದೇ ಆಫೀಸ್ಗೆ ಹೋಗಿ ನೀವು ಕಟ್ಟಬೇಕು ಅನ್ನೋದೇನಿಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಆನ್ಲೈನ್ ಮುಖಾಂತರನೇ UPI ಮುಖಾಂತರ ಗೂಗಲ್ ಪೇ, ಫೋನ್ ಪೇ ಇಂದ ನೀವು ಪೇ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಜನರಲ್, OBC ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮೇಲ್ ಕ್ಯಾಂಡಿಡೇಟ್ಸ್ಗೆ ₹650 ಇದೆ ಸ್ನೇಹಿತರೆ. SC ST ವುಮೆನ್ ಮತ್ತು PWD ಎಕ್ಸರ್ವಿಸ್ ಗೆ ₹550 ಇದೆ. ಎಕ್ಸರ್ವಿಸ್ ಮ್ಯಾನ್ ಎಂಪ್ಲಾಯ್ಡ್ ಇನ್ ಗವರ್ಮೆಂಟ್ ಜಾಬ್ ಅಂದ್ರೆ ಎಕ್ಸರ್ವಿಸ್ ಮ್ಯಾನ್ ಈಗಾಗಲೇ ಬೇರೆ ಗವರ್ಮೆಂಟ್ ಜಾಬ್ ಅಲ್ಲಿ ಜಾಯ್ನ್ ಆಗಿದ್ರೆ ಅವ್ರಿಗೆ ₹650 ಇದೆ. ಓಕೆನಾ, ಸೊ ಈ ರೀತಿ ಇದೆ. ಅದ ನಂತರ ಲಾಸ್ಟ್ ಡೇಟ್ ಈಗಾಗಲೇ ಹೇಳಿದಾಗೆ 14ನೇ ತಾರೀಕು ಡಿಸೆಂಬರ್ 12 ಗಂಟೆವರೆಗೂ ಇದೆ ಸ್ನೇಹಿತರೆ, ಮಧ್ಯರಾತ್ರಿ 12 ಗಂಟೆ. ಓಕೆನಾ, ಸೊ ಲಾಸ್ಟ್ ಡೇಟ್ SBI ಚಲನ್ನ ಕಟ್ಟೋದಕ್ಕೆ ಅಂತ ಹೇಳೋದಾದ್ರೆ 16ನೇ ತಾರೀಕು ಡಿಸೆಂಬರ್ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇದ್ರ ಮುಖಾಂತರ ನೀವು ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ಸೊ ಫಸ್ಟ್ ನಿಮ್ಮ ಹತ್ರ ಫೋನ್ ನಂಬರ್ ಮತ್ತು ಇಮೇಲ್ ಐಡಿ ಕರೆಕ್ಟ್ ಆಗಿರೋದನ್ನ ಇಟ್ಕೊಳ್ಳಿ. ಸೊ ನೀವೇನಾದ್ರೂ ತಪ್ಪು ಮಾಡಿದ್ರೆ, ಮಿಸ್ ಆಗಿ ಇಮೇಲ್ ಐಡಿದು ಸ್ಪೆಲ್ಲಿಂಗ್ ಗಳನ್ನ ನೀವು ಚೇಂಜ್ ಆಗಿ ತಪ್ಪು ಮಾಡಿಬಿಟ್ರೆ ನಿಮಗೆ ಏನು ಮೇಲ್ ಬರೋದಿಲ್ಲ ಮತ್ತು ಏನು ಇನ್ಫಾರ್ಮೇಶನ್ ಬರೋದಿಲ್ಲ, ಅದು ಗಮನದಲ್ಲಿರ್ಲಿ. ಓಕೆ, ಸೊ ಎಲ್ಲ ಡೀಟೇಲ್ಸ್ ನ ನೀವು ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಸೊ ಟೈಪ್ ಮಾಡಿ ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್ ನ. ಸೊ ಪರ್ಸನಲ್ ಡೀಟೇಲ್ಸ್, ಎಜುಕೇಶನ್ ಡೀಟೇಲ್ಸ್ ಮತ್ತು ಅಡ್ರೆಸ್, ಫೋನ್ ನಂಬರು, ಆಧಾರ್ ಕಾರ್ಡ್ ನಂಬರು, ಈ ರೀತಿ ಪ್ರತಿಯೊಂದು ನಿಮ್ಮ ಹತ್ರ ಇರ್ಲಿ. ಸೊ ಅದನ್ನ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಫೋಟೋ, ಸಿಗ್ನೇಚರ್, ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಯಾವ್ದಾದ್ರು ರಿಸರ್ವೇಶನ್ ಇತ್ತು ಅಂತ ಹೇಳಿದ್ರೆ ಅದು, ಸೊ ಎಲ್ಲದನ್ನು ಕೂಡ ಇಟ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಅದ ನಂತರ ಫಿಲ್ ಅಪ್ ಮಾಡಿದ ನಂತರ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿದ ನಂತರ SBI ಈಸಿ ಪೇ, ಇ ಪೇ ಇಂದ ನೀವು ಆನ್ಲೈನ್ ಅಲ್ಲಿ ಪೇ ಮಾಡ್ಬೇಕಾಗಿರುತ್ತೆ. ಫೀನ ಪೇ ಮಾಡಿದ ನಂತರ ನೀವು ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡು ಕನ್ಫರ್ಮೇಶನ್ ಪೇಜ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಸೊ ಅದನ್ನ ನೀವು ಇಟ್ಕೊಂಡಿರ್ಬೇಕಾಗಿರುತ್ತೆ ಪ್ರಿಂಟ್ ತಗೊಂಡು. ಓಕೆನಾ, ಸೊ ಯಾಕೆ ಅಂತ ಹೇಳೋದಾದ್ರೆ ನಿಮ್ಗೆ ಅಡ್ಮಿಟ್ ಕಾರ್ಡ್ ಬಿಟ್ಟಾಗ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ ಸಿದ್ರೆ. ಓಕೆನಾ, ಸೊ ಈ ರೀತಿ ಇದೆ. ನಿಮ್ಗೆ ಫುಲ್ ಡೀಟೇಲ್ ಇದು ಬೇಕು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಸೊ ಇದರಲ್ಲಿ ಫುಲ್ ಡೀಟೇಲ್ಡ್ ಡೀಟೇಲ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ ಸಿದ್ರೆ. ಓಕೆನಾ, ಸೊ ಇದ್ರ ಮುಖಾಂತರ ನೀವು ಚೆಕ್ ಮಾಡ್ಕೊಂಡು ನೋಟಿಫಿಕೇಶನ್ ನ ಓದ್ಕೊಂಡು ನೀವು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸಿದ್ರೆ. ಸೊ ಪ್ರತಿಯೊಂದು ಸ್ಟೇಟ್ ಮುಖಾಂತರ, ಸ್ಟೇಟ್ ವೈಸ್ ಕೂಡ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಬೈ ಲಾಗಿಂಗ್ ಆನ್ MHA ವೆಬ್ಸೈಟ್, MHA.gov.in ಅನ್ನೋ ವೆಬ್ಸೈಟ್ ಅಲ್ಲಿ ನೀವು ಲಾಗಿನ್ ಮಾಡ್ಕೋಬೇಕಾಗಿರುತ್ತೆ ಸಿದ್ರೆ. ಓಕೆನಾ, ಸೊ ಆರ್ NCS ಪೋರ್ಟಲ್, NCS.gov.in, ಇವೆರಡರಲ್ಲಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಓಕೆನಾ, ಸೊ ಈ ರೀತಿ ಇದೆ. ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ ಸಿದ್ರೆ. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿದ್ರೆ. ಇನ್ನು ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ, ಚೆಕ್ ಮಾಡ್ಕೊಳ್ಳಿ. ಹಾಗೆ ಐ ಬಟನ್ ಅಲ್ಲೂ ಕೂಡ ಸಿಗ್ತಾ ಇರುತ್ತೆ ಅದರದಲ್ಲಿರುವಂತಹ ಪೋಸ್ಟ್ ಗಳು. ಓಕೆನಾ, ಸೊ ಇದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಲಾಸ್ಟ್ ಡೇಟ್ ಇರುವಂತಹ ಪೋಸ್ಟ್ ಗಳು ಇಲ್ಲಿ ಕಾಣಿಸ್ತಾ ಇರುತ್ತೆ. ಇದನ್ನ ನೀವು ನೋಡ್ಕೊಂಡು ಅಪ್ಲಿಕೇಶನ್ಸ್ ನ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ನೋಡಿ, ನವೆಂಬರ್ 25ಕ್ಕೆ BWSSB ಲಾಸ್ಟ್ ಡೇಟ್ ಇದೆ. 27ನೇ ತಾರೀಕು ನವೆಂಬರ್ಗೆ RRB NTPC ಗ್ರಾಜುಯೇಟ್ ಮತ್ತು ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಇದೆ. ಅದ ನಂತರ ಡಿಸೆಂಬರ್ 1ನೇ ತಾರೀಕು ಇಂಡಿಯಾ ಪೋಸ್ಟ್ ಲಾಸ್ಟ್ ಡೇಟ್ ಇದೆ. ಡಿಸೆಂಬರ್ 4ನೇ ತಾರೀಕು KVS ಮತ್ತು KNVS ರಿಕ್ರೂಟ್ಮೆಂಟ್ ಟೀಚಿಂಗ್, ನಾನ್ ಟೀಚಿಂಗ್ ಸ್ಟಾಫ್ 14,000ಕ್ಕಿಂತ ಹೆಚ್ಚು ವೇಕೆನ್ಸಿಗಳು ಕರೆದಿದ್ದಾರೆ. ಇಲ್ಲಿದೆ ನೋಡಿ. ಸೊ ಇದನ್ನ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿದ್ರೆ. ಹಾಗೆ ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದ್ರೆ ಲೇಟೆಸ್ಟ್ ಆಗಿ ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ಪೋಸ್ಟ್ ಗಳು ನಿಮ್ಗೆ ತಲುಪುತ್ತೆ ಸಿದ್ರೆ. ಓಕೆನಾ, ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.